ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಫುಲ್ ಎಕ್ಸೈಟೆಡ್ ಇದ್ದಾರೆ ನಮ್ಮ ಮಕ್ಕಳು, ಯಾಕೆಂದ್ರೆ ಸ್ಕೂಲ್ ರಜಾ ಅಂತ. ಇವತ್ತು ಕ್ರಿಸ್ಮಸ್ ಹಾಲಿಡೇ ಇದೆ. ಇವತ್ತು ಏನಪ್ಪ ಸ್ಪೆಷಲ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಸೊ ನನ್ನ ಮಕ್ಳು ಇಬ್ರು ಇದ್ದಾರೆ ಅಂದ್ರೆ ಇವತ್ತು ಸ್ಪೆಷಲ್ ಬ್ಲಾಗ್ ಬಂದೇ ಬರುತ್ತೆ ಅಲ್ವಾ. ಸೊ ನೋಡ್ತಾ ಇರಿ ಟಿಲ್ ಎಂಡ್ ತನಕ. ಯಾರೆಲ್ಲ ಇವತ್ತೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸರಿ, ಹೇಳಿದೆ ಇವತ್ತು ಕುಕಿಂಗ್ ವ್ಲಾಗ್ ಇರುತ್ತೆ ಅಂತ. ಮಕ್ಳ ಕೈಲಿ ಏನು ಮಾಡಿಸ್ಬೋದು, ನಾನು ಮಾಡಿಸ್ತಿಲ್ಲ ಆ್ಯಕ್ಚುಲಿ, ಅವರೇ ಮಾಡ್ತೀವಿ ಅಂದಿದ್ದು. ಸೊ ಏನಪ್ಪ ಅಂದರೆ, ಏನಿವತ್ತು ಸ್ಪೆಷಲ್? ನಾವಿವತ್ತು ಪಾನಿಪುರಿ ಮಾಡ್ತಾ ಇದ್ದೀವಿ. ಎಸ್, ಪಾನಿಪುರಿ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿರೋ ಸೂಪರ್ ಶೆಫ್ ಶಶಾಂಕ್ ಮತ್ತು ಬೃಂದ ಇಬ್ಬರು ಸೇರಿಕೊಂಡು ಇದು ಪಾನಿಪುರಿ ಮಾಡ್ತಾ ಇದ್ದಾರೆ. ಮಾಡಾದ್ಮೇಲೂ ಕೂಡ ಯಾರು ಎಷ್ಟು ಜಾಸ್ತಿ ತಿಂದ್ರು ಅಂತಲೂ ತೋರಿಸ್ತೀವಿ. ಟಿಲ್ ಎಂಡ್ ತನಕ ನೋಡಿದ್ರಿ, ಸಖತ್ ಮಜಾ ಆಗುತ್ತೆ. ಸೊ ಬೇಗ 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 ನನ್ನ ಚಾನೆಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ನಾವು 3 ಜನ ಬ್ಲೂ ಕಲರ್ ಅಲ್ವಾ? ಓಕೆ, ಸಖತ್ತಾಗಿದೆ. ಬ್ಲೂ ಬ್ಲೂ ಬ್ಲೂ. ಓಕೆ, ಈಗ ಪಾನಿಪುರಿ ಸ್ಟಾರ್ಟ್ ಮಾಡೋಣ. ಇದಕ್ಕೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಒಬ್ಬರಿಂದ ಎಕ್ಸ್ಪ್ಲೇನ್ ಮಾಡಿ. ಸೊ ಫಸ್ಟ್ ಬೇಕಾಗಿರೋದು ಪಾನಿ ಪೂರಿ ಅಲ್ವಾ, ಅದಕ್ಕೆ ನಾವು ಪೂರಿನ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅದನ್ನು ತೊಗೊಂಬಂದಿದ್ದೀವಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಪುದೀನ ಸೊಪ್ಪು, ಆಮೇಲೆ ಹುಣಸೆಹಣ್ಣನ್ನ ನೆನೆಸ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ, ಮತ್ತು ಗರಂ ಮಸಾಲ, ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರು, ಮತ್ತು ಧನಿಯಾ ಪೌಡರು, ಮತ್ತು ಚಾಟ್ ಮಸಾಲ, ಮತ್ತು ರೆಡ್ ಚಿಲ್ಲಿ ಪೌಡರು, ಮತ್ತು ಇದು ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಅದಕ್ಕೆ ಆನಿಯನ್ಸ್ ಕಟ್ ಮಾಡ್ಕೊಂಡಿರೋದು ಹಾಕಬೇಕು, ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ. ಸೊ ಇವಾಗ ಹೆಂಗೆ ಮಾಡ್ತೀವಿ? ಇವಾಗ ಏನಿತ್ತು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಪಾನಿಪುರಿ ಇಷ್ಟ, ಎಲ್ಲರಿಗೂ ಇಷ್ಟ ಇರುತ್ತೆ, ನನಗಂತೂ ಜಾಸ್ತಿ ಇಷ್ಟ. ಮತ್ತು ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಇನ್ನೇನು ಹಾಕಬೇಕು, ಹುಣ್ಸೆಹಣ್ಣು ರಸ ಆಮೇಲೆ ಹಾಕೋಣ. ಫಸ್ಟ್ ಇದನ್ನು ಶುಂಠಿ ಬೇಕು, ನಾವು ಅದನ್ನು ರೆಡಿನ ಕಟ್ ಮಾಡಿ. ಸೊ ಆವಾಗಲೇ ಶುಂಠಿ ತಗೊಳ್ಳೋದನ್ನ ಮರ್ತೋಗಿದೆ, ಇದು ಶುಂಠಿನೂ ಬೇಕು. ಸೊ ಅದನ್ನು ಹಾಕೋತಾ ಇದ್ದೀನಿ. ಎಷ್ಟು ಹಾಕ್ಕೊಂಡಿದ್ದೀರಾ? ಸ್ವಲ್ಪ. ಇವಾಗ ಅದನ್ನು ರುಬ್ಕೊತೀನಿ. ರುಬ್ಬಿಟ್ವಿ ನೋಡಿ. ನಾನು ಎಷ್ಟು 4 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ಇದು ಗ್ರೀನ್ ಚಟ್ನಿ ಇದೆಯಲ್ವಾ, ಮಮ್ಮಿ ಸ್ಪೂನ್ ಕೊಡು. ಇನ್ನೊಂಚೂರು ಹಾಕ್ಬೇಕನ್ಸುತ್ತೆ. ಎಷ್ಟು ಏನು ಮಾಡೋದು? ಅಷ್ಟನ್ನ ಸಾಕು. ಜಾಸ್ತಿ ಆಯ್ತಾ? ಹಿಂಗೆ ಅಲ್ಲಾಡಿಸ್ಬೇಕು, ಮಿಕ್ಸ್ ಮಾಡಬೇಕು. ಸೊ ಈಗ ಹುಣ್ಸೆಹಣ್ಣು ರಸ ಆಗಿದೆ, ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಏನು ಸಾಕು. ಹೀಗೆ ಬ್ರೌನಿಶ್ ಗ್ರೀನ್ ಆಗಿದೆ. ಹಿಂಗೆ ರೋಸಸ್. ಇರೋ ನಿಮಿಷ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀವಿ. ಹ್ಯಾಂಡ್ ವಾಶ್ ಸಮಯ. ಇವಾಗ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟು ಮಸಾಲ. ಸೊ ಆದಮೇಲೆ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಹಾಕ್ತಾನೆ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಕ್ಚುಲಿ ಜೀರಾ ಪೌಡರ್ ಹಾಕಬೇಕು, ನಮ್ಮ ಹತ್ರ ಇಲ್ಲ ಸದ್ಯಕ್ಕೆ. ಜೀರಾ ಪೌಡರ್ ಇದೆ. ಸ್ಪೂನು ಧನಿಯಾನ ಏನದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದಾರೆ ನಮ್ಮ ಅಕ್ಕ ಅವರು. 2 ಸ್ಪೂನ್ಸ್ ಎಷ್ಟು ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ. ಆಮೇಲೆ ಇದು ಸಾಲ್ಟ್, ಅದು ಸಾಲ್ಟ್ ಬರಲಿ. ಸಾಲ್ಟ್ ಥೋಡಾ ಸಾ ನಮಕ್ ಸಾಕಾ? 3 ಸ್ಕೂಪ್ಸ್ ಅಲ್ಲ, ಅಂದರೆ ಸರಿ ಇಷ್ಟೇ. ನೆಕ್ಸ್ಟ್ ಗರಂ ಮಸಾಲ. ಸ್ವಲ್ಪ ಗರಂ ಆಗಿರಲಿ ಅಂತ ಒಂದೇ ಒಂದು ಸ್ಪೂನ್, ಟೇಬಲ್ ಸ್ಪೂನ್. ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡ್ತಾ ಇದ್ರೆ ಇವಾಗಲೇ ತಿನ್ಕೋಬೇಕನ್ನಿಸ್ತಿದೆ. ಸರಿ ಬನ್ನಿ, ಇದು ಪಾನಿ ಸೈಡ್ ಗಿಡನ. ಇವಾಗ ಇದು ಆಲೂ. ಸೊ ಇವಾಗ ಆನಿಯನ್ ಹಾಕೊಂಡಿದೆ ನಮ್ಮಕ್ಕ. ನೆಕ್ಸ್ಟು ಸಾಲ್ಟು ಸ್ವಲ್ಪ ಹಾಕ್ಕೊಬೇಕು. ಸಾಲ್ಟ್ ಒಂಚೂರು. ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಇದ್ರೂ ಹಾಕೊಬೋದು. ಹೇಳ್ತೇನೆ ಬರ್ತಾನೆ ಇಲ್ಲ. ಸರಿ ಅಷ್ಟೇನಾ? ಇವಾಗ ಏನು ಟ್ವಿಸ್ಟು ಅಂದರೆ ನಾವು ಪಾನಿಗೆ ಹಾಕೊಂಡ್ವಲ್ಲ ಗ್ರೀನ್ ಮಸಾಲ, ಅದೇನು ಬೇಡ, ಅದು ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್. ಹಾಂ, ಅದನ್ನು ಇದಕ್ಕೆ ಬೇಕಾದ್ರೆ ಹಾಕೊಳ್ಬೋದು. ಅವಾಗ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಇದು ಹಾಕೊಳ್ದಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಏನೋ ನೀನು ಸ್ಮ್ಯಾಶ್ ಏನಾಗಿದ್ದಲ್ಲೋ. ಮೇಡಮ್ ಬೃಂದಾ ಮೇಡಮ್ ಹೇಳಿದ್ರು. ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ. ಆಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ ಕಾಣಿಸ್ತಿದ್ದಲ್ಲ. ಗ್ರೀನ್ ಚೆನ್ನಾಗಿರುತ್ತೆ. ಆರೆಂಜ್ ವೈಟ್ ಗ್ರೀನ್ ಆರೆಂಜ್ ಇರ್ತೈತಿ. Red. ಡನ್. ಇವಾಗೆಲ್ಲ ಸೆಟಪ್ ಮಾಡಿ ತೋರಿಸ್ತೀವಿ ಬಾನಿ. ಪಾನಿಪುರಿ ರೆಡಿ ಮಾಡು ಅಂದ್ರೆ ಇವಳೇ ತಿನ್ಕೊಂಡು ಕೂತಿದ್ದಾಳೆ. ರೆಡಿ ಮಾಡೋದು ಫಸ್ಟು. ನನಗೆ ಪಾನಿಪುರಿಗಿಂತ ಬರೀ ಪಾನಿಪುರಿ ಅಂದರೆ ತುಂಬ ಇಷ್ಟ. ಬರೀ ಪೂರಿ ಅಂದರೆ ಇಷ್ಟ ಇರು ನೋಡಿ ಫ್ರೆಂಡ್ಸ್, ಮಾಡು ಅಂದರೆ ತಿನ್ಕೊಂಡು ಕೂತಿದ್ದಾಳೆ ಇವಳು. ಮಾಡು 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 ಮಾಡು. ಆಯ್ತು ಮಾಡಿ. ರೆಡಿ ಮಾಡ್ತಾ ಇದ್ದಾಳೆ. ಇದಕ್ಕೊಂಚೂರು ಡೆಕೋರೇಷನ್. ಒಂಚೂರು ಇದಕ್ಕೊಂಚೂರು ಇದಕ್ಕೊಂಚೂರು. ಅಯ್ಯೋ 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 ಹಿಂಗೆ ಹೋಗ್ತೈತೆ. ತುರ್ಕಿ ಇದಕ್ಕೊಂದು ಸ್ವಲ್ಪ ತುರ್ಕಿ. ಈರುಳ್ಳಿ ಬೇಕಿತ್ತಲ್ವಾ? ಈರುಳ್ಳಿ ಅದ್ರೊಳಗಡೆನಿದೆ. ನಿಂಗೆ ಇಷ್ಟ ಇಲ್ಲ ಅಂದಾನಾ? ಅಂದರೆ ಸ್ವಲ್ಪ ಇಷ್ಟ ಆದರೆ ಜಾಸ್ತಿ ಇಷ್ಟ ಇಲ್ಲ. ಅಮ್ಮ ಇವ್ರು ಅವನೇ ತಿಂತಾ ಇದ್ದಾನೆ ಬರೀ ಪಾನಿಪುರಿನ. ನೀನೇ ಅಲ್ವಾ ಫಸ್ಟ್ ತಿಂದಿದ್ದು? ಅದಕ್ಕೆ ಶಶಾಂಕ್ ಹೊಡ್ದಾಕ್ಬಿಡ್ತೀನಿ. ಸರಿ ಈಗ ಪಾನಿ ಹಾಕ್ತಾ ಇದ್ದಾಳೆ. ಫಸ್ಟ್ ಯಾರು ಟೇಸ್ಟ್ ಮಾಡೋದು? ಶಶಾಂಕ್. ನನಗೆ ಖಾರ ಘಾಟು ಕೆಂಬಂದ್ಬಿಡ್ತು. ಅದಕ್ಕೆ ಆಗ್ತಾ ಇದ್ರೆ ಕೆಳಗಡೆನೇ ಹೋಗ್ತಾ ಇದೆ. ಸೊ ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದಾನೆ ಶಶಾಂಕ್. ನೋಡೋಣ ಹೆಂಗಿದೆ ಅಂತ. ಎಕ್ಸ್ಪ್ಲೇನ್ ಮಾಡಿ ಹೆಂಗಿದೆ ಅಂತ. ಡಿಸ್ಕ್ರೈಬ್ ಮಾಡು. ತಿಂತಾ ಇದ್ದಾನೆ ಏನಂಗೆ ಹೇಳಿ ಅಂದರೆ ಟೇಸ್ಟ್ನ ಫೀಲ್ ಮಾಡ್ತಾ ಇದ್ದಾನೆ. ಹೇಳು ಬೇಗ. ಸಖತ್ತಾಗಿತ್ತು. ಇನ್ನೊಂದ್ಸಲ ತಿನ್ಬೇಕು ಅನಿಸ್ತಾ ಇದೆ. ಆಲೂಗೆಡ್ಡೆ ಸರಿಯಾಗಿ ಸ್ಮ್ಯಾಶ್ ಆಗಿದೆ. ಪಾನಿಗೆ ಖಾರ, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಮತ್ತೆ ಜಾಸ್ತಿ ಫ್ಲೇವರ್ ಕೊಡ್ತಾ ಇರೋದು ಅಂದ್ರೆ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ. ಅದಂದ್ರೆ ತಿಂತಾ ಇದ್ರೆ ಅದು ಹಂಗೆ. ಎಷ್ಟು 10ಗೆ ಎಷ್ಟು ಔಟ್ ಆಫ್ 10? 10ಗೆ 9.5. ಓಹೋ, ಓಕೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸರಿ ಆಯಿತು. ಚೆನ್ನಾಗಿದೆ, ಇನ್ನೂ ತಿನ್ಬೇಕು ಅನಿಸಿದೆ. ನಾವು ತಿನ್ಕೊಂಡು ಬರ್ತೀವಿ. ಓಕೆ ಸರಿ. ಸೊ ನಾನು ಒಂದು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ನನಗೆ ಹಲ್ಲು ಸರಿ ಹೋಗಿದೆ, ಸ್ವಲ್ಪ ಪೇನ್ ಇಲ್ಲ. ಆ್ಯಕ್ಚುಲಿ ಅದಕ್ಕೆ ಮಾಡಿಸಿದ್ದು. ಹೇಗಿದೆ? ಚಲೋ. ಪಾನಿಪುರಿ ಸಕ್ಕತ್ತಾಗಿತ್ತು, ಇನ್ನೂ ತಿನ್ಬೇಕು ಅನಿಸಿದೆ. ತಿಂಡಿ ಖಾಲಿ ಮಾಡಿಬಿಟ್ರು ಅವರು ಆಲ್ರೆಡಿ. ನೀನು ಜಾಸ್ತಿ ಯಾರು ಜಾಸ್ತಿ ತಿಂದಿದ್ದು? ಅವನೇ. ಎಷ್ಟು? ಇನ್ನೊಂದು 16ನೇದು. ನಿಂದು? ನಾನು ಹೇಳ್ಸಿಲ್ಲಪ್ಪ, ಸುಮ್ಮನೆ ತಿಂತಾ ಇದ್ದೀನಿ. ಓಕೆ, ನಾನೊಂದು 7 or 8 ತಿಂದೆ. ಖಾರ ಆಯಿತು, ಆಮೇಲೆ ಚೆನ್ನಾಗಿತ್ತು. ಇನ್ನೂ ಸ್ಪೈಸಿನೆಸ್ ಹಾಗೆ ಇದೆ. ಸೊ ಈ ನಮ್ಮ ವಿಡಿಯೋ ನೋಡಿ ನಿಮ್ಗೆ ಯಾರಿಗೆಲ್ಲ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು, ಸೊ ನೀವು ಈ ರೆಸಿಪಿ ನೋಡಿ ಮಾಡ್ಕೊತೀನಿ, ಅಥವಾ ಹೊರಗಡೆ ಹೋಗ್ಬಿಟ್ಟು ತಿನ್ನಿ. ಫ್ಯಾಮಿಲಿ ಜೊತೆ ತಿಂದರೆ ಸಖತ್ತಾಗಿ ಅನಿಸುತ್ತೆ. ಈ ರಜಾ ಇರೋ ಟೈಮಲ್ಲಿ ಈ ಥರ ಎಲ್ಲ ಏನಾದರೂ ಒಂದು ಮನೇಲಿ ಆ್ಯಕ್ಟಿವಿಟಿ ಮಾಡೋದ್ರಿಂದ ಮಗಳಿಗೂ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಪಾನಿಪುರಿ ಮಾಡಿಸಿದ್ದು. ಓಯ್ ನೋಡು, ನೋಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್.